ಸಂತೋಷ, ವಿ ಅಪ್ರಿಷಿಯೇಟ್. ತುಮಕೂರಿಂದ ಒಬ್ರು ಸೆಂಟ್ರಲ್ ಮಿನಿಸ್ಟರ್ ಆಗವ್ರೆ, ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ, ನಾವು ವಿಶ್ ಮಾಡ್ತೀವಿ ಅವರಿಗೆ, ಅಭಿನಂದನೆಗಳು ನಮ್ಮ ತಾಲೂಕಿನ ಪರವಾಗಿ. ಆದರೆ ಎಬ್ಬರು ಬಂದಾಗ ತಾವು ಒಂದು ಭಾಷಣ ಬಿಟ್ಟಿದ್ರಿ, ಸೋಮಣ್ಣ ಜ್ಞಾಪಕ ಇರಬೇಕು. 100 ಕೋಟಿನ ಎಬ್ಬೂರ್ನ ಹೈಟೆಕ್ ಸಿಟಿ ಮಾರಾಕ್ಬಿಡ್ತೀವಿ ಅಂತ ಹೇಳಿದ್ರಿ ಸೋಮಣ್ಣ ಅವರು. ಎಷ್ಟು ತಿಂಗಳಲ್ಲಿ ಅಂತ ಜ್ಞಾಪಕ ಅವ್ರನ್ನೇ ಕೇಳ್ಬೇಕು ನೀವು. ಎಲ್ಲಿ ಸೋಮಣ್ಣ ಅವರೇ, ತಾವು ಪಾಪ ಎಬ್ಬೂರು ಸಿಟಿ ಮಾರೋದಿರ್ಲಿ, ಗೆದ್ಮೇಲೆ ಎಬ್ಬೂರಿಗೆ ಬರ್ಲಿಲ್ವಲ್ರಿ? ಎಲ್ಲಿಗೂ ಬಂದಿಲ್ಲ, ಕೋಲೂರಿಲ್ಲ, ಎಬ್ಬೂರಿಲ್ಲ, ಹೊನ್ನೂಡಿಕೆ ಇಲ್ಲ, ನಮ್ಮ ಊರಿಗೆರೆ ಇಲ್ಲ, ಬೆಳ್ಳಾವಿ ಇಲ್ಲ, ಹೆಗ್ಗೆರೆ ಇಲ್ಲ, ಯಾವುದಕ್ಕೂ ಬಂದಿಲ್ಲ. ದಯವಿಟ್ಟು ಅವರು ಕೂಡ ಏನ್ ಗೆದ್ದ ಆಶ್ವಾಸನೆಗಳು ಕೊಟ್ಟವ್ರು ಉಡಿ ಐತೆ. ಸೋಮಣ್ಣ ಅವ್ರು ಏನ್ ಗೆದ್ದವರು ಅವರು ಕೂಡ ಬಹಳಷ್ಟು ಆಶ್ವಾಸನೆಗಳು ಕೊಟ್ಟವ್ರೆ, ಅವ್ರು ಉಡಿ ಇಟ್ಟಿದ್ದೀವಿ. ಅದನ್ನ ತಗೊಂಡು 1 ತಿಂಗಳಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರು, 1 ವರ್ಷದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳವ್ರೆ. ಇವೆಲ್ಲಾನು ಕೂಡ ಮಾತನಾಡ್ಬೇಕು. ಮತ್ತೆ ಹೋದ್ಸರಿ ಹೇಮಾವತಿ ನೀರು ಬಿಟ್ಟಿದ್ದಾಗ ನನ್ನ ಕಾಲದಲ್ಲಿ ಹೇಮಾವತಿ ನೀರು ಬರ್ದೇ ಇದ್ದಾಗ ಏನ್ ಮಾತಾಡೋದು ಬಿಜೆಪಿ ಊರಲ್ಲಿ, ಎಲ್ಲಪ್ಪ ನಿಮ್ಮ ಎಮ್.ಎಲ್.ಎ ನೀರು ಬಿಡಿಸ್ರು ಹೇಳಿದ್ವೇನ್ರಿ, ಬಿಡಿಸ್ರು ಅನ್ನೋರು ನೀರ್ನ ಎಲ್ಲೋಗಿದ್ರಪ್ಪ ನೀವೀಗ ಬಿಡಿಸ್ರು ನೀರ್ನ, ನೀವ್ ಹೇಳ್ಬೇಕಪ್ಪ ಅದನ್ನ, ನೀವ್ ಹೇಳ್ಬೇಕು. ನಮ್ಮ ಮುರುಗರು ಎಲ್ರು ಹೇಮಾವತಿ ಕೆರೆ ತುಂಬೋಯ್ತಾನ ಅನ್ಬೇಕು, ತೆಗಿಬೇಕು, ಕ್ಯಾಮ್ರಾ ತೆಗಿಬೇಕು, ಹಿಂಗೆ ಮೊಬೈಲ್ ಕ್ಯಾಮ್ರಾ ತುಂಬೋ ಗೋಲಿ ಬಿದ್ದೈತೆ ಅನ್ಬೇಕು. ಶಾಸಕರೇ ನಿಮ್ ಯೋಗ್ಯತೆಗೆ ಹೋದ್ ಸರಿ ಒಂದೇ ಒಂದ್ ಕೆರೆ ತುಂಬಸಕ್ ನಿಮ್ ಕೈಲಾಗ್ಲಿಲ್ಲ. ಹೇಮಾವತಿನ ಎಲ್ಲಿದ್ದೀರಿ ನೀವು? ಬಾಳೆಗಿಲ್ಲ ಪ್ರಶ್ನೆ ಅಲ್ಲ, ನೀವು ಅಭಿವೃದ್ಧಿಯ ಹರಿಕಾರರು ನೀವು. ಹೇಮಾವತಿ ನೀರು ಇದೆ ಬಿಟ್ಟವ್ರೆ, ಬೇರೆ ಕ್ಷೇತ್ರ ನೀರು ತಗಂತವ್ರೆ, ನಮ್ ತಾಲೂಕ್ ನೀರು ಕೊಡಕ್ಕೆ ಇವತ್ತಾಗಿಲ್ಲ. ಸುಮ್ನೆ ಕೈ ಹೋರಾಟಗಳು ಮಾಡೋದ್ ಬೇಡ. ನಾನು ಹೇಳೋದಿಷ್ಟೇ, ಶಾಸಕರೇ ಕೇಳಿಸ್ಕೋಬೇಕಪ್ಪ, ನೀವು ಬರೀಬೇಕಿದ್ದು ಮಾಧ್ಯಮದವ್ರು ದಯವಿಟ್ಟು. ಶಾಸಕರೇ, ಕುಶಿಭಾವತಿ ನದಿ ನೀರು ಬಿಜೆಪಿ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಇದ್ದಾಗ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿದ್ದೇನೆ. ಹೋಗಪ್ಪ, ರೆಡಿ ಇದೆ, ಹೋಗಿ ಕನ್ಸಲ್ಟ್ ಮಂತ್ರಿಗಳನ್ನ ಭೇಟಿ ಮಾಡಿ. ಇವತ್ತು ನೆಲಮಂಗಲಕ್ಕೆ ಟೆಂಡರ್ ಆಗಿದೆ, ಇದೇನು ಕಡ್ಲೆಕಾಯಿ ತಿಂತ ಇದೆಯಾ? ಹೋಗಿ ಭೇಟಿ ಮಾಡಿ ಆ ಟೆಂಡರ್ನ ಎಕ್ಸ್ಟೆನ್ಷನ್ ಮಾಡಿ ನಮ್ಮ ತಾಲೂಕಿಗೆ 29 ಕೆರೆ ಸೇರಿಸಿದೀವಲ್ಲ ಗೂಡೂರಿಪುರ್ಗೆ, ಆ ಕೆರೆ ನೀರು ಬಿಡಿಸುವಂತ ಕೆಲಸಕ್ಕೆ ಅದಕ್ಕೆ ಹೋರಾಟ ಮಾಡಪ್ಪ, ಸಹಕಾರ ಕೊಡ್ತೀವಿ ನಾವು. ಅದ್ ಬಿಟ್ಬಿಟ್ಟು ಸುಮ್ಮನೆ ಏನೋ ಜನಗಳಿಗೆ ಕಣ್ಣೋಡಿಸುವಂತ ಕೆಲಸ ಮಾಡೋದು ಬೇಡ. ಇವತ್ತು ಪರಮೇಶ್ವರ್ ಸಾಹೇಬ್ರು ನಿನ್ನೆ 66 ಕೆವಿ ಸ್ಟೇಷನ್ ವಿದ್ಯುತ್ ಅನುಕೂಲ ಆಗಲಿ ರೈತರಿಗೆ ಅಂತೇಳಿ 2 ಸ್ಟೇಷನ್ ಉದ್ಘಾಟನೆ ಮಾಡಿದ್ರು ಪರಮೇಶ್ವರ್ ಅವರು. ಎಲ್ಲಿ? ಕೊಟ್ಟಿಗೆರೆಯಲ್ಲಿ. ಜಾರ್ಜು, ರಾಜಣ್ಣ ಅವರು, ಪರಮೇಶ್ವರ್ ಅವರು ಎಲ್ಲ ಹೋಗಿದ್ರು. ಅಲ್ಲಿ ನನ್ಗೆ ಹೊಟ್ಟೆ ಉರಿತಾ ಐತಿ. ನಾನು ಎಮ್.ಎಲ್.ಎ ಆಗಿದ್ದಾಗ ಹೆಬ್ಬೂರು ಮತ್ತೆ ಗೂಡೂರಿಗೆ ಅನುಕೂಲ ಆಗಲಿ ಅಂತೇಳಿ 220 ಕೆವಿ ಸ್ಟೇಷನ್ 125 ಕೋಟಿ ಸ್ಯಾಂಕ್ಷನ್ ಮಾಡ್ಸ್ಕೊಂಡ್ ಬಂದಿದ್ದು. ಇವತ್ತು ಹಂಗೆ ಐತೆ. ಅಧಿಕಾರಿಗಳನ್ನ ಭೇಟಿ ಮಾಡಿ ಒಳ್ಳೆ ವಿದ್ಯುತ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ನಮ್ಮ ರೈತರು ಏನ್ ಮಾಡ್ತೀರಿ? ನೀವು ಯಾಕೆ ಮಾತಾಡೋದ್ರಿಂದ? ಮಾತಾಡ್ಬೇಕ್ರಿ. ಇವೆಲ್ಲ ನಿಮ್ ಕೈಲಿ ಆಗಲ್ವಾ? ಶಾಸಕರಿಗೆ ಆಗಲ್ವಾ ಹೇಳು? ನಾವು ಹೋಗ್ತೀವಿ. ನಾವು ಪರಮೇಶ್ವರ್ ಕಾಲಿಗೆ ಬೀಳ್ತೀವೋ, ರಾಜಣ್ಣ ಕಾಲಿಗೆ ಬೀಳ್ತೀವೋ, ಡಿ.ಕೆ. ಶಿವಕುಮಾರ್ ಅವ್ರ ಕಾಲಿಗೆ ಬೀಳ್ತೀವೋ, ಸಿದ್ದರಾಮಯ್ಯ ಅವ್ರ ಕಾಲಿಗೆ ಬೀಳ್ತೀವೋ ಗೊತ್ತಿಲ್ಲ. ನಮ್ ತಾಲೂಕು ಅನುಕೂಲ ಆಗ್ಬೇಕು, ನಿಮ್ ಕಲೆ ಆಗಲ್ಲ ಅಂತ ಒಪ್ಕೊಳ್ಳಿ. ನನ್ ಕೈಲಿ ಆಗಲ್ಲಪ್ಪ ಅಂತ ಒಪ್ಕೊಳ್ಳಿ ಶಾಸಕರೇ. ನಾವು ಕಾಲಿಗೆ ಬೀಳ್ತೀವೋ, ಕೈಗೆ ಬೀಳ್ತೀವೋ ಗೊತ್ತಿಲ್ಲ. ಹೋಗಿ ಆ ಎಲ್ಲ ಯೋಜನೆಗಳು ನಮ್ಮ ತಾಲೂಕು ತರಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ. ದಯವಿಟ್ಟು ಅದಾರು ಮಾಡ್ರಪ್ಪ. ನಮ್ಮ ಕಾರ್ಯಕರ್ತರು ಎದ್ದೇಳ್ಬೇಕು, ನಿಂತ್ಕೋಬೇಕು, ಸಂಘಟನೆ ಮಾಡಬೇಕಂತೆ. ನನ್ನಂತ ಒಬ್ಬ ಲೀಡರ್ ನಿಂತ್ಕೊಂಡು ನಾವು ಯಾವತ್ತೂ ಕಮ್ಮಿ ಆಗಿಲ್ಲ. ನಮ್ಮ ತಾಲೂಕಲ್ಲಿ ಗೊತ್ತಿಲ್ಲ, ಕಮ್ಮಿ ಆಗಂಗೆ ಇಲ್ಲ. ಇನ್ಮೇಲೆ ನಾನು ಹೇಳಿ ಮೈತ್ರಿ ಆಗೋಗ್ಬಿಟ್ಟಿದೆ, ನನಗೇನು ಚಿಂತೆ ಇಲ್ಲ ಅಂತಲೂ ಅನ್ಕೊಂಬಿಟ್ಟು ಅವ್ನು ಪುಣ್ಯಾತ್ಮ. ಅದು ತೆಗೆದಾಕ್ಬಿಡಪ್ಪ. ಯಾಕಂದ್ರೆ 2013 ಇದೇ KJP BJP ಚುನಾವಣೆ ಮಾಡಿದ್ರಿ. ಬೈಫಾರ್ಕೇಶನ್ ಆಗೋಯ್ತು, ಪಾರ್ಟಿಗಳು ಡಿವೈಡ್ ಮಾಡ್ಕೊಂಡ್ಬಿಟ್ರು. ನಾನು JDS ಇಂದ, ನಿಂಗಪ್ಪ ಅವರು KJP ಇಂದ, ಸುರೇಶ್ ಗೌಡ BJP ಇಂದ ಕಂಟೆಸ್ಟ್ ಮಾಡಿದ್ವಿ. ಅವತ್ತು ನಾನು ಸೋತಿದ್ದು ಬರೀ 850 ಓಟಲ್ಲಿ. ಆಮೇಲೆ ಏನಂದ್ರು, KJP BJP ಡಿವೈಡ್ ಆಗಿದ್ದಕ್ಕೆ ಬರೀ 850 ನನ್ ಗೆದ್ದಿದ್ದು ಅಂತ ಅಂದ್ರು. ಆಮೇಲೆ ಒಂದಾಗಲ್ಲಪ್ಪ. 2014-15 KJP BJP ಒಂದಾಯ್ತಲ್ಲ. 2018 ರಿಸಲ್ಟ್ ಏನಾಯ್ತು? ಯಾರು ಗೆದ್ರು? ನಾವು ಗೆದ್ವಲ್ಲ. ಈಗಲೂ ಹಂಗೇನೆ MP ಚುನಾವಣೆ ಜನ ಯೋಚನೆ ಮಾಡೋದೇ ಒಂಥರ, MLA ಚುನಾವಣೆ ಮಾಡೋ ಜನ ಯೋಚನೆ ಮಾಡೋದೇ ಒಂಥರ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಯೋಚನೆ ಮಾಡೋದೇ ಒಂಥರ, ಗ್ರಾಮ ಪಂಚಾಯತಿ ಯೋಚನೆ ಮಾಡೋದೇ ಒಂಥರ. ಆದ್ರೆ ಈಗೇನು 28,000 ಲೀಡು ಅಂತ ಹೇಳ್ತಾರೋ, ಆ ಲೀಡಲ್ಲ ಯಾರಿಗೆ ಬರುತ್ತೆ ನೆಕ್ಸ್ಟ್ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಗೌರಿಶಂಕರ್ ಕೊಡ್ತಾರಲ್ಲ.